ಸಿಎಂ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಕೆವಿಯೇಟ್ ಅನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಕೆವಿಯೇಟ್ ಅನ್ನ ಈಗ ದೂರುದಾರ ಪ್ರದೀಪ್ ಕುಮಾರ್ ಸಲ್ಲಿಸಿದ್ದಾರೆ. ಸಿಎಂ ಮೇಲ್ಮನವಿ ಸಲ್ಲಿಕೆ ಸಾಧ್ಯತೆ ಹಿನ್ನೆಲೆಯಲ್ಲಿ ಕೆವಿಯೇಟ್ ಸಲ್ಲಿಕೆಯನ್ನ ಮಾಡ್ತಾ ಇದ್ದಾರೆ. ತೀರ್ಪಿಗೆ ಮುನ್ನ ತಮ್ಮ ವಾದವನ್ನ ಆಲಿಸುವಂತೆ ಕೆವಿಯೇಟ್ ಸಲ್ಲಿಕೆ. ಸಿಎಂ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಕೆವಿಯೇಟ್ ಅನ್ನ ಈಗ ಸಲ್ಲಿಕೆಯನ್ನ ಮಾಡ್ತಾ ಇದ್ದಾರೆ ಪ್ರದೀಪ್ ಕುಮಾರ್ ಅವರು. ಕೆವಿಯೇಟ್ ಸಲ್ಲಿಸಿದ್ದಾರೆ ಈಗ ದೂರುದಾರ ಪ್ರದೀಪ್ ಕುಮಾರ್ ಅವರು. ಯಾಕೆ ಅಂತಂದ್ರೆ ಸಿಎಂ ಅವರು ಹೈಕೋರ್ಟ್ನ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟಿಗೆ ಹೋದಾಗ ಅಲ್ಲಿಂದ ಒಂದೇ ಪಕ್ಷದಲ್ಲಿ ನೋಡಿಕೊಂಡು ತೀರ್ಪನ್ನು ಕೊಡುವಂಥದ್ದು ಬೇಡ, ಅಂದರೆ ಅದಕ್ಕೆ ಸ್ಟೇ ಕೊಡುವಂಥದ್ದು, ಅದನ್ನು ವಜಾ ಮಾಡುವಂಥದ್ದು, ಇಂಥದ್ದೆಲ್ಲವೂ ಆಗೋದು ಬೇಡ, ನಮ್ಮ ವಾದವನ್ನು ಕೂಡ ಆಲಿಸಬೇಕು ಅನ್ನುವಂಥದ್ದನ್ನು ಅಲ್ಲಿ ಸಲ್ಲಿಸುವಂಥದ್ದೇ ಕೆವಿಯೇಟು. ಆ ನಿಟ್ಟಿನಲ್ಲಿ ಈಗ ಪ್ರದೀಪ್ ಕುಮಾರ್ ಅವರು ಕೆವಿಯೇಟನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ. ಇವರ ಗಮನಕ್ಕೆ ಬರದೆ ಯಾವುದೇ ತೀರ್ಪುಗಳು ಆಗೋದು ಬೇಡ ಈ ಪ್ರಕರಣದಲ್ಲಿ ಅನ್ನುವಂಥದ್ರ ಉದ್ದೇಶ ಅಷ್ಟೇ. ಯಾರು ದೂರುದಾರ ಕೊಟ್ಟಿದ್ದಾರೆ ಅವರ ಗಮನಕ್ಕೆ ಇದು ಬರದೇನೆ ಆ ಕಡೆಗೆ ತೀರ್ಪು ಹೋಗೋದು ಬೇಡ ಅನ್ನೋ ನಿಟ್ಟಿನಲ್ಲಿ ನಮ್ಮನ್ನು ಅದರಲ್ಲಿ ಪರಿಗಣಿಸಿ ನಮ್ಮ ಗಮನಕ್ಕೆ ತಂದೆ ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ಬೇಕು, ತೀರ್ಪನ್ನು ನೀಡಬೇಕು ಅನ್ನೋದು ಕೆವಿಯೇಟ್ನ ಉದ್ದೇಶ ಅಷ್ಟೇ. ಸೊ ಹಾಗಾಗಿ ಈಗ ಸುಪ್ರೀಂ ಕೋರ್ಟ್ಗೆ ಕೆವಿಯೇಟ್ ಅರ್ಜಿಯನ್ನು ಪ್ರದೀಪ್ ಕುಮಾರ್ ಅವರು ಸಲ್ಲಿಸಿದ್ದಾರೆ. ಇನ್ನೊಂದು ಕಡೆಗೆ ಲೋಕಾಯುಕ್ತದಲ್ಲೂ ಮೈಸೂರಲ್ಲಿ ಹೋಗಿ ದೂರನ್ನು ಕೊಟ್ಟು FIRನ ದಾಖಲು ಮಾಡಿ ಅಂತ ಅಂದರೆ ಅಲ್ಲಿ ಲೋಕಾಯುಕ್ತರು ದಾಖಲು ಮಾಡ್ತಾ ಇಲ್ವಂತೆ. ಹಾಗಾಗಿ ಅದಕ್ಕೂ ಕೂಡ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆಗೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಕೆವಿಯೇಟ್ ಸಲ್ಲಿಸಿದ್ದಾರೆ ಪ್ರದೀಪ್ ಕುಮಾರ್ ಅವರು. ಸೊ ಎಲ್ಲ ರೀತಿಯಲ್ಲೂ ಕೂಡ ತಯಾರಿಯನ್ನು ಮಾಡ್ಕೊಂಡು ನಿಂತ್ಕೊಂಡಿದ್ದಾರೆ. ಇನ್ನೊಂದು ಕಡೆಗೆ ಸ್ನೇಹಮಯಿ ಕೃಷ್ಣ ಅವರ ವಿಚಾರದಲ್ಲಿ ಅವರು ಕೂಡ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅವರ ಪರ ವಕೀಲರು ಕೂಡ ಹೋಗಿದ್ದಾರೆ.